ಫ್ರೆಂಡ್, ನೀವ್ಯಾರೆಲ್ಲ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ? ಈ ಯೂಸ್ ಮಾಡೋರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್. ಯಾಕಂದ್ರೆ ಇದರಲ್ಲಿ ಈ ಒಂದು ಆ್ಯಪ್ನ ಯೂಸ್ ಮಾಡೋ ಟೈಮ್ನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾಕೆ ತೊಂದರೆ ಆಗುತ್ತೆ, ಇದಕ್ಕೇನು ಸೊಲ್ಯೂಷನ್ ಅದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋಲ್ಲ, ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನನ್ನೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಈ ಆ್ಯಪ್ನ ನಾನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಾಗ ಎಲ್ಲ ಆಪ್ಷನ್ ಕೂಡ ನಾನು ಇದ್ರಲ್ಲಿ ಲಾಗಿನ್ ಆಗಿ ನಾನು ಎಲ್ಲ ಒಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಡ್ ಮಾಡೋಕ್ಕಾಯ್ತು. ಆ್ಯಡ್ ಮಾಡಿ ನಾನು ಇದರಲ್ಲಿ ದುಡ್ಡು ಆ್ಯಡ್ ಮಾಡಿ ರೀಚಾರ್ಜ್ ಮಾಡ್ಕೊಂಡೆ. ರೀಚಾರ್ಜು ಕೂಡ ಸಕ್ಸಸ್ಫುಲ್ ಆಯಿತು. ಹಾಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಚೆನ್ನಾಗಿ ಬಂತು. ಮೊದಲಿಗೆ ಬರ್ತಾ ಚೆನ್ನಾಗಾಯಿತು. ಒಂದು ಸಲ ಏನಾಯ್ತು ಅಂದ್ರೆ ನನಗೆ 400 ಚಿಲ್ಲರ ನಂದು ಅಕೌಂಟ್ನಲ್ಲಿ ವ್ಯಾಲೆಟ್ನಲ್ಲಿ ಇತ್ತು, ಈ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ನಲ್ಲಿ ಇತ್ತು. ಸಡನ್ ಆಗಿ 2 ದಿವಸ ಬಿಟ್ಟು ನೋಡಿದ್ರೆ 200 ಚಿಲ್ಲರ ಇದೆ, 200 ಕಟ್ ಆಗಿಬಿಟ್ಟಿದೆ. ಎದಕ್ಕೋಸ್ಕರ ಕಟ್ ಆಗಿದೆ ಅಂತ ಕೂಡ ಅಲ್ಲಿ ಕ್ಲಿಯರಿಟಿ ಇಲ್ಲ. ಅಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದ್ರೆ ಟ್ರಾನ್ಸಾಕ್ಷನ್ ಕೂಡ ಕಾಣ್ತಾ ಇಲ್ಲ. ನಾನು ಕಸ್ಟಮರ್ಗೆ ಫೋನ್ ಮಾಡಿ ಕೇಳಿದೆ, ನಮ್ಮ ಕಡೆಯಿಂದ ಯಾವುದೂ ಕಟ್ ಆಗಿಲ್ಲ, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದಾರೆ. ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿರಾ ಅಂತ ಹೇಳಿದ್ರು ನನಗೆ. ನಾನು ಯಾವುದು ಮಿಸ್ಟೇಕ್ ಮಾಡ್ಕೊಂಡಿಲ್ಲ, ಕಟ್ ಆಗಿದೆ ಅಂತ ನಾನು ಕೇಳಿದೆ. ಅದು ಕೂಡ ಅವ್ರಿಗೆ ಕ್ಲಿಯರಿಟಿ ಕೊಡಲಿಲ್ಲ. 200 ರೂಪಾಯಿ ಹೋಯ್ತು ಬಿಡು, ಜಸ್ಟ್ ನಂದೇ ಮಿಸ್ಟೇಕ್ ಇರ್ಬೋದಿಲ್ಲ, ಅವ್ರದ್ದು ಮಿಸ್ಟೇಕ್ ಆಗಿರ್ಬೋದು ಅಂತ ಸುಮ್ಮನಾದೆ. ನೆಕ್ಸ್ಟು ರೀಚಾರ್ಜ್ ಮಾಡೋಕೆ ಹೋದೆ ಫ್ರೆಂಡ್. ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ರೀಚಾರ್ಜ್ ಮಾಡೋಕೆ ಹೋದೆ. ರೀಚಾರ್ಜ್ ಆಗ್ತಾ ಇಲ್ಲ. ಯಾವುದೇ ಒಂದು ರೀಚಾರ್ಜ್ ಮಾಡಿದ್ರು ಕೂಡ ಸರಿಯಾಗಿ ರೀಚಾರ್ಜ್ ಸಕ್ಸಸ್ಫುಲ್ ಆಗ್ತಾನೇ ಇಲ್ಲ. ನನಗೆ ಬಹಳ ಬೇಜಾರಾಯಿತು. ವರ್ಕೇ ಆಗ್ತಿಲ್ಲ, ನೆಕ್ಸ್ಟಿಗೆ ಸರಿಯಾಗಿ ವರ್ಕೇ ಆಗ್ತಿಲ್ಲ. ನನಗೆ ಭಾಳ ಬೇಜಾರಾಯಿತು. ಯಾಕಪ್ಪ ಅಂದರೆ ಬಗ್ಗೆ ನಾನೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಹಾಕಿದ್ದೆ, ಯೂಸ್ ಮಾಡಿ ಅಂತ. ಭಾಳ ಜನ ಯೂಸ್ ಮಾಡ್ತಾ ಇದ್ದಾರೆ. ಭಾಳ ಜನಕ್ಕೆ ತೊಂದರೆ ಆಗ್ತಾ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಸದ್ಯಕ್ಕೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಸದ್ಯಕ್ಕೆ ಈ ಒಂದು ಆ್ಯಪ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ವ್ಯಾಲೆಟ್ನಲ್ಲಿ ಕರೆಕ್ಟಾಗಿ ನಿಮ್ಮ ಒಂದು ವ್ಯಾಲೆಟ್ನಲ್ಲಿ ಇರುವಂಥ ಅಮೌಂಟು ಕರೆಕ್ಟಾಗಿ ಇರಲ್ಲ ಫ್ರೆಂಡ್. ಆಲ್ಮೋಸ್ಟ್ ಚೆಕ್ ಮಾಡಿದ್ದೀನಿ. ಆಮೇಲೆ ನನ್ನ ಒಂದು ವಿಡಿಯೋಗೆ, ಆ ಒಂದು ವಿಡಿಯೋಗೆ 3-4 ಕಮೆಂಟ್, ಸರ್ ಇದು ಫ್ರಾಡ್ ಆ್ಯಪು, ಇದರಲ್ಲಿ ದುಡ್ಡು ಕಟ್ ಆಗ್ತಾ ಇದೆ ಅಂತಲೂ ಕೂಡ ಕ್ಲಿಯರಿಟಿ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಒಬ್ಬನಿಗೆಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದೆ. ಅದೇ ರೀತಿ ನನ್ನ ಫ್ರೆಂಡಿಗೆ ರೆಕಮೆಂಡ್ ಮಾಡಿದ್ದೆ, ಅವ್ರಿಗೂ ಕೂಡ ಈ ರೀತಿ ಆಗ್ತಾ ಇದೆ ಫ್ರೆಂಡ್. ಹಾಗಾಗಿ ಸದ್ಯಕ್ಕೆ ಈ ಒಂದು ಆ್ಯಪ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಈ ಒಂದು ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಅವರು ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್, 24 ಅವರ್ಸ್ ನೀವು ಯಾವಾಗಾದ್ರೂ ಫೋನ್ ಮಾಡಿ ರಿಸೀವ್ ಮಾಡಿ, ಪ್ರಾಬ್ಲಮ್ ಸರಿ ಮಾಡ್ಕೊತೀವಿ ಅಂತ ನಂಬರ್ ಕೊಟ್ಟಿದ್ದಾರೆ. ಈ ಒಂದು ನಂಬರ್ಗೆ ಫೋನ್ ಮಾಡಿದರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಏನಾಗಿದೆ ಅಂತ ಕೂಡ ಚೆಕ್ ಮಾಡಿ ಕರೆಕ್ಟಾಗಿ ಹೇಳಲ್ಲ. ಆಮೇಲೆ ಕಾಲೇ ಪಿಕ್ ಮಾಡಲ್ಲ ಒಂದ್ಸಲ. ಆಮೇಲೆ ರೀಸನ್ ಏನಂದರೆ ಇವ್ರಿಗೆ ಕನ್ನಡ ಬರಲ್ಲ ಫ್ರೆಂಡ್. ಕಸ್ಟಮರ್ ಕೇರ್ಗೆ ಕನ್ನಡ ಬರಲ್ಲ. ನೀವು ಕನ್ನಡ ಮಾತಾಡಿದರೆ ಅವರು ಹಿಂದಿಲಿ ಮಾತಾಡ್ತಾರೆ. ಹಾಗಾಗಿ ನಿಮಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಇದು ಸದ್ಯಕ್ಕೆ ನನಗನ್ಸುತ್ತೆ ಈ ಒಂದು ಆ್ಯಪ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಹಳ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ನಾನು ವಿಡಿಯೋ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ ಫ್ರೆಂಡ್. ಇಂಥ ಆ್ಯಪು ಈ ರೀತಿ ಮಾಡಿದರೆ ಭಾಳ ಜನಕ್ಕೆ ಮೋಸ ಆಗುತ್ತೆ. ಎಷ್ಟೆಷ್ಟು ದುಡ್ಡು ಕಳ್ಕೊಂಡಾರೋ ಪಾಪ ಗೊತ್ತಿಲ್ಲ. ಅದು ಕೂಡ ಸದ್ಯಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡಿಗೆ ಯಾರಾದರೂ ಯೂಸ್ ಮಾಡೋರಿದ್ರೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಕೇಳ್ಕೊತೀನಿ ಅಂತ ಈ ಒಂದು ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬಾಯ್.